ದಸರಾ ಹಬ್ಬ ಆದ ಬಳಿಕ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಅನ್ನೋ ವಿಚಾರವನ್ನ ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ BY ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ವಿಜೇಂದ್ರ ಅವರೇನು ಕಾಂಗ್ರೆಸ್ ಹೈಕಮಾಂಡ ಅವ್ರು ಹೇಳಿದಾಗ ರಾಜೀನಾಮೆ ನೀಡೋಕ್ಕಾಗುತ್ತಾ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಹೂ ಇಸ್ ವಿಜೇಂದ್ರ ಅಂತ ಹೇಳಿದ್ದಾರೆ, ಕೇಳಿ. ಸತೀಶ್ ಜಾರಕಿಹೊಳಿ ಬಳಿಕ ಸಿಎಂ ಅವ್ರ ಸ್ಥಾನ ಅಂತ ಹಿಡಿತಾರಂತ ಸರ್. ಅವ್ರು ಹೇಳ್ತವ್ರೆ, ಅವ್ರು ಹೇಳಕ್ಕೆ ಯಾರು ಅವರು? ಹೂ ಇಸ್ ವಿಜೇಂದ್ರ? ಅವರು BJP ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ. ವೇಣುಗೋಪಾಲ್, ಸುರ್ಜೇವಾಲಾ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ. ಹೈಕಮಾಂಡ್ ನಿಮ್ಮ ಜೊತೆ ಇದ್ದಾರೆ ಅಂತ ಬೆಂಗಳೂರು ಬಂದು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಬಳಿಕ ಸಿಎಂ ಅವ್ರ ಸ್ಥಾನ ಅಂತ ಹಿಡಿತಾರಂತ ಸರ್. ನೋ ಡೌಟ್, ಯಾಕಂದ್ರೆ ಎಲ್ಲದಕ್ಕೂ ಕೂಡ ಒಂದು ಸ್ಟಾರ್ ರಾಜಯೋಗ ಅನ್ನೋದು ಬೇಕಲ್ಲ, ಅದು ಇದೆ ಅಂತ ಕೆಲವರು ಹೇಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಪವರ್ ಸೆಂಟರ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸ, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಪೂಜೆಯನ್ನು ಮಾಡ್ತಿದ್ದಾರೆ ತುಮಕೂರಲ್ಲಿ. ಈತ DCM DK ಶಿವಕುಮಾರ್ ಅವರು ತಿರುವಣ್ಣಾಮಲೆಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಪೂಜೆಯನ್ನು ನಡೆಸಿದ್ದಾರೆ. ಇದೆಲ್ಲ ಕಸರತ್ ಅಂತ ಹೇಳ್ಬೋದಾ? ಹೇಗೆ ನೋಡ್ತೀರಿ ನೀವು? ಖಂಡಿತ ನಾಗೇಂದ್ರ ಬಾಬು, ಒಂದು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ರಹಸ್ಯವಾಗಿ ಒಂದಷ್ಟು ಸಂಚಲನಗಳು, ಒಂದಷ್ಟು ಬೆಳವಣಿಗೆಗಳು ಖಂಡಿತವಾಗಿ ನಡೀತಾ ಇದ್ದಾವೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವಾಗ ಮೂಡ ಪ್ರಕರಣ ಬಂತು ಎಲ್ಲ ಸಹಜವಾಗೇ ಇದೆ ಅನ್ನುವಂತ ವಾತಾವರಣ ಇತ್ತು. ಬಳಿಕ ಈ ಮೂಡ ಪ್ರಕರಣ ಬಿಗಿ ಆಯ್ತಾ ಬಂತು. ಸಿಎಂ ಕುರ್ಚಿ ಕೂಡ ಒಂದಷ್ಟು ಅಳ್ಳಾಡುವಂತ ಕೆಲಸ ಆಯ್ತು. ಬಳಿಕ ಸಿಎಂ ಅವರು ಮೂಡ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈಗಾಗಲೇ ತನಿಖೆ ಆರಂಭವಾಗಿರೋ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ಕೂಡ ಏನೋ ಒಂದಷ್ಟು ಬದಲಾವಣೆಗಳು ರಾಜಕೀಯವಾಗಿ ಆಗಬಹುದು ಅನ್ನುವಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿದೆ ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದೆ. ಹಾಗಾಗಿ ಅಲ್ಲಲ್ಲೇ ಗುಪ್ತ ಸಭೆಗಳನ್ನ ಸಚಿವರು ಮಾಡ್ತಾ ಇದ್ದಾರೆ, ಶಾಸಕರನ್ನ ಒಟ್ಟುಗೂಡಿಸಿಕೊಂಡು ಒಂದಷ್ಟು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸಚಿವ ಆಕಾಂಕ್ಷಿ ಸಿಎಂ ಆಕಾಂಕ್ಷಿಗಳೇನಿದ್ದಾರಲ್ಲ ಅವರು ಒಂದಷ್ಟು ಶಾಸಕರ ಬೆಂಬಲವನ್ನ ಪಡೆಯುವ ನಿಟ್ಟಿನಲ್ಲಿ ಮತ್ತು ರಣತಂತ್ರವನ್ನ ಅವಕಾಶ ಬಂದ್ರೆ ಬಿಡ್ಲೇಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಭೆಗಳನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಜನರಿಗೆ ಆತಂಕ ಅಂತ ಇದ್ದೇ ಇದೆ. ಅದರಲ್ಲೂ ನೀವು ಹೇಳ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರಿಗೆ ಸಹಜವಾದಂತಹ ಆತಂಕ ಇದೆ. ಅರ್ಧ ಅವಧಿ ನಮಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ DK ಶಿವಕುಮಾರ್ ಅವರು ಇದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳು ದಲಿತ ಸಿಎಂ ಕೂಗು ಎತ್ತಿರೋ ಕಾರಣಕ್ಕಾಗಿ ಎಲ್ಲಿ ಅವಕಾಶಗಳು ಕೈ ತಪ್ಪತ್ತೋ ಅನ್ನುವಂತ ಒಂದಷ್ಟು ಆತಂಕ ಇರೋ ಕಾರಣಕ್ಕಾಗಿ ಅವರು ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಸಭೆಗಳನ್ನ ಸತೀಶ್ ಜಾರಕಿಹೊಳಿ ಅವರು ನಡೆಸೋ ಮೂಲಕ ರಾಜ್ಯ ರಾಜಕೀಯದ ಒಂದಷ್ಟು ಕೇಂದ್ರ ಬಿಂದು ಆಗ್ತಾ ಇದ್ದಾರೆ ಮತ್ತು ಸಹಜವಾಗಿ ಪವರ್ ಸೆಂಟರ್ ಆಗಿ ಅವರು ಮುಂದುವರಿತಾ ಇದ್ದಾರೆ. ಬಹುತೇಕವಾಗಿ ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಇರೋದ್ರಿಂದ ಸಹಜವಾಗಿ ಕುತೂಹಲ ಸತೀಶ್ ಜಾರಕಿಹೊಳಿ ಅವರ ಹತ್ತ ಮೂಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅವರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾರೆ ನಾಳೆ. ಹಾಗಾಗಿ ಪಿಕ್ಚರ್ ಅಭಿ ಬಾಕಿಯೇ ಅನ್ನುವ ಚರ್ಚೆಗಳು ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದರ್ಶನ್ ಜಾಮೀನಿಗೆ CV ನಾಗೇಶ್ ವಾದ, ಬೇಲ್ಗೆ ಬ್ರೇಕ್ ಹಾಕಲು SPP ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ CV ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ಜಾಮೀನು ನೀಡದಂತೆ SPP ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ SPP ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ, SPPಯ ಮುಂದಿನ ಸವಾಲುಗಳು ಆರೋಪಿಗಳ ಸ್ಥಳ ಮಹಾಜರು ತಡವಾಗಿದ್ದು ಯಾಕೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು. ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನು ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು. ರಕ್ತದ ಕಲೆಗಳು ಸಿಕ್ಕಿರುವುದನ್ನು ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನು ಸಮರ್ಥವಾಗಿ ತಿಳಿಸಬೇಕು.
ಸಿ.ವಿ. ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು. ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಡಿಸಬೇಕು. ಸಬ್ ಇನ್ಸ್ಪೆಕ್ಟರ್ ವಿನಯ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು. ಮೋಹನ್ ರಾಜ್ರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೋಷ್ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು. ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನ ಸಾಕ್ಷೀಕರಿಸಬೇಕು. ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನ ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲಿ ಬೆಂಡಾದಂತೆ ಇವತ್ತು ಒಂದು ದೃಶ್ಯ ಹೇಳ್ತಾ ಇದೆ. ಇವತ್ತು ಆ ಒಂದು ದೃಶ್ಯ ಹೇಳ್ತಾ ಇದೆ, ಬಳಲಿ ಬೆಂಡಾದಂತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಾವು ತೂಕದ ವಸ್ತುವನ್ನು ಎತ್ಕೊಂಡು ಸ್ವಲ್ಪ ದೂರ ಹೋಗ್ಬೋದು, ಆಗ ಬೆನ್ನು ನೋವು ಬರುತ್ತೆ, ಅದನ್ನ ಇಡ್ತೀವಿ. ಈಗ 100 ಮೀಟರ್ ನಡೆಯೋದ್ರಲ್ಲಿ ದರ್ಶನ್ ಸುಸ್ತಾಗಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಸಿ ಇದು ಉಲ್ಬಣಗೊಳ್ಳುತ್ತೆ ಅಂದರೆ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೂ ಕೂಡ ಇಲ್ಲ ನಾನು ಬೆಂಗಳೂರಲ್ಲೇ ಮಾಡ್ತೀನಿ. ನೋಡಿ, ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ವಿಜಯಲಕ್ಷ್ಮಿ ಅವರು ಬಂದು 2 ಬ್ಯಾಗನ್ನು ಕೊಟ್ಟರು. ಆ 2 ಬ್ಯಾಗನ್ನು ಎತ್ಕೊಂಡು ಹೋಗ್ತಾ ನೋಡಿ. ಆಗ ಅವರು ಬೆನ್ನು ನೋವು ಇದೆ ಅಂತ ಗೊತ್ತಿರುತ್ತೆ, ಆದರೂ ಕೂಡ ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದಾದ ಬಳಿಕ ಇದು ಒಂದು ದೃಶ್ಯ. ಇನ್ನೊಂದು ದೃಶ್ಯ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಇನ್ನೊಂದು ದೃಶ್ಯ ಕೂಡ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಅಲ್ಲಿ ಬ್ಯಾಗನ್ನು ಎತ್ಕೊಂಡು ಹೋಗಿ ಅಲ್ಲಿ ಬ್ಯಾರಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಬ್ಯಾಗನ್ನು ಕೆಳಗಿಡ್ತಾರೆ. ಆಗ ಅವರ ರಿಯಾಕ್ಷನ್ ನೀವು ನೋಡಿ ಗೊತ್ತಾಗುತ್ತೆ. ನೋಡಿ, ಈಗ ಬ್ಯಾಗ್ ಕೆಳಗಿಡ್ತಾ ಇದ್ದಂತೆ ನೋಡಿ ಅವರಿಗೆ ಬೆನ್ನು ನೋವು ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಚಿಕಿತ್ಸೆ ತಗೊಳ್ಳಿ ಅಂತ ವೈದ್ಯರು ಹೇಳ್ತಿದ್ದಾರೆ, ಆದರೂ ಕೂಡ ತೆಗೆದುಕೊಳ್ಳದೆ ಮೊಂಡುತನವನ್ನು ಮಾಡ್ತಾ ಇದ್ದಾರಂತೆ. ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಜಾಮೀನು ಸಿಕ್ಬಿಡುತ್ತೆ, ನಾನು ಬೆಂಗಳೂರಿಗೆ ಬಂದಮೇಲೆ ನಾನು ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತೀನಿ, ಅಲ್ಲೇ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್.